ನಮಸ್ಕಾರ ಎಲ್ರಿಗೂ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಯಾವ ಹಳೆ ಆಚಾರ ಹೊಸ ವಿಚಾರ ಮತ್ತು ತಾರ್ಕಿಕತೆಯೊಂದಿಗೆ ನಮ್ಮ ಮುಂದೆ ಬರುತ್ತೆ, ಬನ್ನಿ ನೋಡೋಣ. ಸೊ ನೆಲದ ಮೇಲೆ ಕುಳಿತೇ ಏಕೆ ಊಟ ಮಾಡಬೇಕು? ಇದರಿಂದ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ? ಬನ್ನಿ ತಿಳ್ಕೊಳ್ಳೋಣ. ಮನೆಗಳಲ್ಲಿ ಇಂದು ಊಟಕ್ಕೆ ಟೇಬಲ್ಲುಗಳು ಬಂದಿವೆ, ಆದರೂ ಕೆಲ ಸಂಪ್ರದಾಯಸ್ಥರು ಅವುಗಳನ್ನು ಬಳಸದೆ ನೆಲದ ಮೇಲೆ ಕುಳಿತು ಊಟ ಮಾಡುತ್ತಾರೆ. ಅನ್ನ ಯಜ್ಞವೆಂಬುದು ಒಂದು ಪವಿತ್ರ ಕ್ರಿಯೆ. ಟೇಬಲ್ ಮೇಲೆ ಅದನ್ನು ಮಾಡಬಾರದು, ಅದು ಪಾಶ್ಚಾತ್ಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯ ಪ್ರಕಾರ ನೆಲದ ಮೇಲೆ ಕುಳಿತು ಊಟ ಮಾಡುವುದೇ ಶ್ರೇಷ್ಠ ಎಂದು ಅವರು ಹೇಳುತ್ತಾರೆ. ಇದಕ್ಕಿರುವ ವೈಜ್ಞಾನಿಕ ಹಿನ್ನೆಲೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. ನೆಲದ ಮೇಲೆ ಊಟಕ್ಕೆ ಕುಳಿತಾಗ ಸಾಮಾನ್ಯವಾಗಿ ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳುತ್ತೇವೆ. ಇದಕ್ಕೆ ಯೋಗದಲ್ಲಿ ಸುಖಾಸನ ಎನ್ನುತ್ತಾರೆ. ಇದೊಂದು ಆರೋಗ್ಯಕರ ಭಂಗಿ. ಇದು ದೇಹಕ್ಕೆ ಪ್ರಶಾಂತತೆಯನ್ನು ತಂದುಕೊಡುವ ಮೂಲಕ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ಹೀಗೆ ಕುಳಿತಾಗ ನಮ್ಮ ಮೆದುಳಿಗೆ ತನ್ನಿಂತಾನೇ ಸಂದೇಶ ರವಾನೆಯಾಗಿ ಅದು ಹೊಟ್ಟೆಯನ್ನು ಜೀರ್ಣಕ್ರಿಯೆಗೆ ಸಿದ್ಧಪಡಿಸುತ್ತದೆ. ಇನ್ನೊಂದು ಪ್ರಮುಖ ಕಾರಣ, ಯಾವತ್ತೂ ಹೊಟ್ಟೆ ಸಂಪೂರ್ಣ ತುಂಬುವಂತೆ ಊಟ ಮಾಡಬಾರದು. ಮಾಡಿದರೆ ಜೀರ್ಣಕ್ರಿಯೆ ಕಷ್ಟವಾಗುತ್ತದೆ. ಕುರ್ಚಿ ಮೇಲೆ ಕುಳಿತು ಊಟ ಮಾಡುವಾಗ ಇಡೀ ಹೊಟ್ಟೆ ತುಂಬುವಷ್ಟು ಊಟ ಮಾಡಲು ಸಾಧ್ಯವಿದೆ. ಆದರೆ ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ನಾವು ಮುಂದಕ್ಕೆ ಬಗ್ಗುವುದರಿಂದ ಹೊಟ್ಟೆ ಇನ್ನೇನು ತುಂಬುತ್ತಿದೆ ಎನ್ನುವಾಗಲೇ ಮುಂದಕ್ಕೆ ಬಗ್ಗುವುದು ಕಷ್ಟವಾಗಿ ಹೊಟ್ಟೆ ತುಂಬಿದಂತೆನಿಸುತ್ತದೆ. ಆಗ ಊಟ ನಿಲ್ಲಿಸುತ್ತೇವೆ. ಇದರಿಂದ ಹೊಟ್ಟೆ ಬಿರಿ ಊಟ ಮಾಡದೆ ಇನ್ನೂ ಸ್ವಲ್ಪ ಜಾಗ ಇರುವಾಗಲೇ ಊಟ ಮುಗಿಯುತ್ತದೆ. ಇದು ದೇಹಕ್ಕೂ ಒಳ್ಳೆಯದು. ಇದರಿಂದ ಜೀರ್ಣಕ್ರಿಯೆ ಸಹ ಸುಲಭ ಆಗತ್ತೆ. ಬೊಜ್ಜು ಬರುವುದು ತಪ್ಪುತ್ತದೆ. ನೆಲದ ಮೇಲೆ ಕುಳಿತು ಊಟ ಮಾಡುವವರು ಸಾಮಾನ್ಯವಾಗಿ ಸ್ಲಿಮ್ ಆಗಿರುವುದಕ್ಕೂ ಇದೇ ಕಾರಣ. ಸೊ ಕೈಯಲ್ಲೇ ಊಟ ಮಾಡೋದ್ರಿಂದ, ನೆಲದ ಮೇಲೆ ಕೂತು ಕೈಯಲ್ಲಿ ಊಟ ಮಾಡೋದ್ರಿಂದ ಇನ್ನ ಬೆನಿಫಿಟ್ ಅಂದ್ರೆ, ಈ ಪಂಚಭೂತ ತತ್ವಗಳು ನಮ್ಮ ಕೈಯಲ್ಲಿ ಅಡಕ ಆಗಿರೋದ್ರಿಂದ ಜೀರ್ಣಕ್ರಿಯೆಗೆ ಬೇಕಾಗಿರೋ ರಾಸಾಯನಿಕಗಳನ್ನ ಅದು ಬಾಡಿಯಲ್ಲಿ ಉತ್ಪತ್ತಿ ಮಾಡಕ್ಕೂ ಇದು ಸಹಾಯ ಮಾಡುತ್ತೆ. ನಾವು ನೆಲದಲ್ಲಿ ಊಟಕ್ಕೆ ಚಕ್ಕಲ್ ಬಕ್ಕಲ್ ಹಾಕಿ ಕೂತ ತಕ್ಷಣನೇ ಮೆದ್ಲಿಗೆ ಆ ಸಿಗ್ನಲ್ ಹೊಟ್ಟೋಗ್ಬಿಡುತ್ತೆ ಊಟಕ್ಕೆ ಕೂರ್ತಾ ಇದ್ದಾರೆ ಅಂತ. ಸೊ ತಿಳ್ಕೊಂಡ್ರಲ್ಲ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಅಂತ. ಇತ್ತೀಚೆಗೆ ಈಟಿಂಗ್ ಡಿಸಾರ್ಡರ್ಸು ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು? ಈ ಬಿಂಜ್ ಈಟಿಂಗು, ಓವರ್ ಈಟಿಂಗು, ಒಬೆಸಿಟಿ, ಅನರಕ್ಸಿಯಾ ನರ್ವಸ, ಬುಲಿಮಿಯಾ ನರ್ವಸ, ಈ ತರ ಈಟಿಂಗ್ ಡಿಸಾರ್ಡರ್ಸ್ ಸುಮಾರು ಇದ್ದಾವೆ. ಈ ಹಿಂದೆ ಇವೆಲ್ಲ ಹೆಸರೇ ಕೇಳಿರ್ಲಿಲ್ಲ. ಈಗ ಏನೋ ಒಂದು ಸಿಂಪ್ಟಮ್ ಇಟ್ಕೊಂಡು ಹೋದ್ರೆ ಅದಕ್ಕೆ ಒಂದು ಭಯಂಕರ ಚಿತ್ರ ವಿಚಿತ್ರ ಹೆಸರು ಕೊಟ್ಟು ರೋಗನ ಆಲ್ರೆಡಿ ರೆಡಿ ಇಟ್ಟಿರ್ತಾರೆ. ಸೊ ಇದೆಲ್ಲ ನಮ್ಗೆ ಇದ್ರ ಗೊಡವೆನೇ ಬೇಡ ಅಂದ್ರೆ ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಊಟ ಮಾಡಿ. ಥ್ಯಾಂಕ್ ಯು.